ಮನೆ ಕಟ್ಟೋ ವಿಷಯ ಬಂದ್ರೆ ಸಾಮಾನ್ಯವಾಗಿ ಯಾರು ಕೂಡ ಕಾಂಪ್ರಮೈಸ್ ಆಗೋಕೆ ಇಷ್ಟಪಡೋದಿಲ್ಲ. ಕಟ್ಟೋದೊಂದು ಮನೆಯಲ್ಲಿ ಎಲ್ಲಾ ರೀತಿಯ ಅವಶ್ಯಕತೆಗಳು ಇರಬೇಕು ಅಂತ ಬಯಸ್ತಾರೆ. ಈಗ ಹೈ ಫ್ಯಾಷನ್ ಅಂತ ಹೇಳಿದ್ರೆ ವಿಲ್ಲಾಗಳು, ಸೊಫಿಸ್ಟಿಕೇಟೆಡ್ ಮಾದರಿಯ ಈ ವಿಲ್ಲಾಗಳು ಎಲ್ಲಾ ರೀತಿಯ ಆಧುನಿಕ ಎಮಿಟೀಸ್ ಗಳನ್ನ ಒಳಗೊಂಡಿರುತ್ತೆ. ಇವತ್ತು ಕೂಡ ನಾವು ನಮ್ಮ ಸಖಿಯಲ್ಲಿ ಅಂತದ್ದೇ ಒಂದು ವಿಲ್ಲಾನ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯಾದವ್. ನಾವೀಗ ಚಂದಾಪುರದಲ್ಲಿದ್ದೀವಿ. ಈ ಚಂದಾಪುರದಲ್ಲಿ ತುಂಬಾನೇ ಫೇಮಸ್ ಆಗಿರೋದು ನಂಬಿಯಾರ್ ಬಿಲ್ಡರ್ಸ್. ಈ ಬಿಲ್ಡರ್ಸ್ ನ ಒಂದು ಸೂಪರ್ ಆಗಿರುವಂತಹ ವಿಲ್ಲಾನಲ್ಲಿ ನಾವೀಗ ಇರುವಂತದ್ದು. ಇಲ್ಲಿ ಏನಂತ ಹೇಳಿದ್ರೆ ತುಂಬಾನೇ ಯುನೀಕ್ ಆಗಿರುವಂತಹ ಇಂಟೀರಿಯರ್ ಡಿಸೈನ್ ಇದೆ. ಈ ಇಂಟೀರಿಯರ್ ಡಿಸೈನ್ ನ ಡಿಸೈನ್ ಮಾಡಿರುವಂತದ್ದು ಬೊನಿಟೋ ಡಿಸೈನರ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಮಿಸಸ್ ಪದ್ಮಾ ಅನ್ನುವಂತವರ ಮನೆಯಲ್ಲಿ ನಾವೀಗ ಇರುವಂತದ್ದು. ಇಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಇಂಟೀರಿಯರ್ ಡಿಸೈನ್ ಇದೆ. ತುಂಬಾನೇ ಯುನೀಕ್ ಆಗಿರುವಂತಹ ಡಿಸೈನ್ಸ್ ಇದು. ಇದನ್ನ ಪರ್ಸನಲ್ ಆಗಿ ವತ್ಸಲ ಅನ್ನೋರು ಡಿಸೈನ್ ಮಾಡಿದ್ದಾರೆ. ಆ ಡಿಸೈನ್ಸ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಮನೆಗೆ ಇಂಟೀರಿಯರ್ ಡಿಸೈನ್ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಮನೆಗೆ ಯಾರೇ ಬಂದ್ರು ಕೂಡ ಫಸ್ಟ್ ನೋಡೋದು ಔಟ್ಲುಕ್ ನ. ಅದೇ ರೀತಿ ಈ ಮನೆಗೆ ಎಂಟರ್ ಆಗ್ತಿದ್ದ ಹಾಗೇನೆ ಒಂದು ರಿಚ್ ಔಟ್ಲುಕ್ ಸಿಗುತ್ತೆ. ಓಕೆ, ಹೇಳಿ ವತ್ಸಲ ಅವರೇ, ಇಲ್ಲಿ ಸ್ಟೋನ್ ಡಿಸೈನ್ ಇದೆ, ಮತ್ತೆ ಮೇಲೆ ನೋಡಿದ್ರೆ ವುಡ್ ವರ್ಕ್ ಇದೆ, ಇದ್ರ ಬಗ್ಗೆ ಏನಾದ್ರು ಹೇಳಿ. ನೀವೇ ಈಗ ತಾನೇ ಹೇಳಿದ್ರಿ ಒಂದ್ ಮನೆಗೆ ಫಸ್ಟ್ ಬರ್ತಾ ಇದ್ದಂಗೆ ಎಂಟ್ರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಇವಾಗ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ನಾವು ಯಾವಾಗ್ಲೂ ಹೇಳ್ತೀವಿ. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಮಾಡಕ್ ನಾವ್ ಏನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ವಾಲ್ ಅಂತ ಏನಿರುತ್ತೆ ವಿ ಶುಡ್ ನೆವರ್ ಎಂಟಿ ಆಗಿದನ್ನ ಬಿಡಬಾರ್ದು. ಆದಷ್ಟು ಅದನ್ನ ಡೆಕೋರೇಟಿವ್ ಆಗಿ ಟ್ರೀಟ್ ಮಾಡಕ್ಕೆ ಡಿಸೈಡ್ ಮಾಡಬೇಕು. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು ಎಕ್ಸಾಗನಲ್ ಸ್ಟೋನ್ ಟೈಲ್ಸ್ ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲಿ ಎಕ್ಸಾಗನಲ್ ಮಿರರ್ಸ್ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ಫೇಸ್ ಅನ್ನ ಒಂದು ರಿಫ್ಲೆಕ್ಟ್ ಮಾಡುತ್ತೆ. ಮನೆಗೆ ಬರ್ತಾ ಇದ್ದಂಗೆ ಮಿರರ್ ಇದ್ರೆ ವಾಸ್ತು ಪ್ರಕಾರ ಒಳ್ಳೇದು ಅಂತ ಹೇಳ್ತೀವಿ. ಇದರಲ್ಲಿ ಜೊಮೆಟ್ರಿಕ್ ಶೇಪ್ಸ್ ನ ಯೂಸ್ ಮಾಡಿರೋದ್ರಿಂದ ನಾವ್ ಏನ್ ಮಾಡಿದ್ವಿ, ಸೀಲಿಂಗ್ ಅಲ್ಲೂ ಅದೇ ಜೊಮೆಟ್ರಿಕ್ ಶೇಪ್ಸ್ ನ ಕಂಟಿನ್ಯೂ ಮಾಡಿದೀವಿ. ಸೊ ಫಾಲ್ ಸೀಲಿಂಗ್ ಅಲ್ಲಿ ಬಂದು ನಾವು ವುಡನ್ ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ. ವುಡನ್ ರಾಫ್ಟರ್ಸ್ ನ ಡಯಾಗನಲ್ ಆಗಿ ತಗೊಂಡು ಒಳಗಡೆ ಅದ್ರೊಳಗಡೆ ಕೋ ಲೈಟಿಂಗ್ ನ ಕೊಟ್ಟಿದ್ದೀವಿ. ಅದೇನ್ ಮಾಡ್ತಾ ಇದೆ ಅಂದ್ರೆ ಫಾಯರ್ ಗೆ ಒಂದು ರಿಚ್ ಏನಿದೆಯಲ್ವಾ ಅದನ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಓಕೆ, ಹೇಳಿ ಈಗ ಫಾಯರ್ ಇಂದ ಹಾಲ್ಗೆ ಬರ್ಬೇಕಾದ್ರೆ ಸೊ ಯಾವ ರೀತಿಯಾದಂತ ಚೇಂಜಸ್ ಇರುತ್ತೆ, ಮತ್ತೆ ಅದರಲ್ಲಿ ನೀವು ಯಾವ್ಯಾವ ರೀತಿ ಹೊಸ ಲುಕ್ ನ ಮತ್ತೆ ಹೊಸ ಡಿಸೈನ್ಸ್ ನ ಮಾಡಿದೀರಾ? ನಾವಿಲ್ಲಿ ಏನ್ ಮಾಡಿದೀವಿ ಅಂತ ಅಂದ್ರೆ ಒಂದು ಫಾಯರ್ ಇಂದ ಲಿವಿಂಗ್ ರೂಮಿಗೆ ಒಂದು ಥೀಮ್ ಅಂತ ಹೇಳಿ ಇಟ್ಕೊಂಡಿದೀವಿ. ಆ ಥೀಮ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈ ಪ್ಯಾನಲಿಂಗ್ ಅನ್ನ ಕಂಟಿನ್ಯೂ ಮಾಡಿದೀವಿ. ನೀವು ಮನೆಯಲ್ಲಿ ಎಲ್ಲೇ ನೋಡಿದ್ರು ಈ ಪ್ಯಾನಲಿಂಗ್ ಏನಾಗಿದೆ ಕಂಟಿನ್ಯೂ ಆಗಿದೆ. ಸೊ ಇಟ್ ಗಿವ್ಸ್ ಅ ಸಿಮಿಟ್ರಿ ಟು ದ ಹೌಸ್. ಈಗ ಹಾಲ್ ಅಂತ ಬಂದಾಗ ತುಂಬಾನೇ ರಿಚ್ ಆಗಿದೆ, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ತುಂಬಾನೇ ಇಂಪ್ರೆಸಿವ್ ಆಗಿದೆ. ತುಂಬಾ ಕ್ವೈಟ್ ಆಗಿ ತುಂಬಾ ಸಿಂಪಲ್ ಆಗಿ ಹೈ ರಿಚ್ ಲುಕ್ ಕೊಡ್ತದೆ. ಸೊ ಹಾಲ್ ಬಗ್ಗೆ ಹೇಳಿ, ಯಾವ ರೀತಿ ಡಿಸೈನ್ ಮಾಡಿದೀರಾ? ಓಕೆ, ಇವಾಗ ಲಿವಿಂಗ್ ರೂಮ್ ಅಂತ ಬರ್ತಾ ಇದ್ದಂಗೆನೆ ಲಿವಿಂಗ್ ರೂಮ್ ಅಲ್ಲಿ ಬಹಳ ಒಳ್ಳೆ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಎಂಟೈರ್ ಫ್ಯಾಮಿಲಿ ಸ್ಪೆಂಡ್ ಮಾಡೋ ಜಾಗ ಇದು. ಇದನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟೇ ಒಳ್ಳೇದು. ಇಲ್ಲೇನ್ ಮಾಡಿದೀವಿ ಅಂದ್ರೆ ಬೇಸಿಕಲಿ ನಾವು ಈ ಲಿವಿಂಗ್ ರೂಮ್ ಅನ್ನ 3 ಎಲಿಮೆಂಟ್ ತರ ಡಿವೈಡ್ ಮಾಡ್ಕೊಂಡಿದೀವಿ. ಈ ಮನೆಗೆ ಫಾಯರ್ ಇಂದ ಬರ್ತಾ ಇದ್ದಂಗೆನೆ ಈ ಸ್ಟೇರ್ ಕೇಸ್ ಕಾಣಿಸ್ತಾ ಇತ್ತು. ನಾವೇನ್ ಮಾಡಿದ್ವಿ, ಆ ಸ್ಟೇರ್ ಕೇಸ್ ಅಲ್ಲಿ ಹೋಗೋ ಬರೋರು ಯಾವಾಗ್ಲೂ ಡಿಸ್ಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿ ಈ ನಿಶ್ ಅನ್ನೋದನ್ನ ಡಿಸೈನ್ ಮಾಡಿದೀವಿ. ಈ ನಿಶ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಲೆಡ್ಜಸ್ ಕೊಟ್ಟಿದ್ದೀವಿ. ಇಲ್ಲಿ ಆರ್ಟಿಫ್ಯಾಕ್ಟ್ಸ್ ಇಟ್ರೆ ಇಟ್ ವಿಲ್ ಅಟ್ರಾಕ್ಟ್ ಅಂಡ್ ಗಿವ್ ಯು ಅ ವೆರಿ ಎಫೆಕ್ಟಿವ್ ಲುಕ್ ಅಂತ ಹೇಳಿ. ಇವಾಗ ನಾನು ಬಲ್ಗಡೆಗೆ ಬಂದು ಇಲ್ಲಿ ಟಿವಿ ಯೂನಿಟ್ ನ ಡಿಸೈನ್ ಮಾಡಿದ್ವಿ. ಈ ಟಿವಿ ಯೂನಿಟ್ ಅಲ್ಲಿ ಒಂದು ಪ್ರಾಮುಖ್ಯತೆ ಏನ್ ಕೊಟ್ಟಿದೀವಿ ಅಂತ ಅಂದ್ರೆ ಯಾವಾಗ್ಲೂ ಟಿವಿ ಯೂನಿಟ್ ಅನ್ನ ಒಂದು ಸಿಂಗಲ್ ಯೂನಿಟ್ ಆಗಿ ಮಾಡ್ತಾರೆ. ಇಲ್ಲಿ ನಾವು ಸ್ಪ್ಲಿಟ್ ಅಪ್ ಟಿವಿ ಯೂನಿಟ್ ಅಂತ ಹೇಳಿ ಮಾಡಿದೀವಿ. ಯಾಕಂದ್ರೆ ಆ ದೊಡ್ಡ ವಾಲ್ ಒಂದ್ ಸಿಂಗಲ್ ಎಂಟಿಟಿ ಆಗದಲ್ಲೇನೆ 2 ಎಂಟಿಟಿ ಆಗಿದೆ. ಇಲ್ಲಿ ಪ್ಯಾನಲಿಂಗ್ ಇದೆ, ಮೇಲ್ಗಡೆ ಪ್ಯಾನಲಿಂಗ್ ಅಲ್ಲಿ ಬಂದು 3 ಸ್ಪಾಟ್ ಲೈಟ್ಸ್ ನ ಕೊಟ್ಟಿದೀವಿ. ಇವಾಗ ಈ ಲಿವಿಂಗ್ ರೂಮ್ ಇಂದು ಒಂದು ಅಡ್ವಾಂಟೇಜ್ ಇಲ್ಲಿ ನಮಗೆ ಏನ್ ಸಿಕ್ತು ಡಿಸೈನ್ ಮಾಡುವಾಗ ಅಂದ್ರೆ ಡಬಲ್ ಹೈಟ್. ಸೊ ನಾವು ಆ ಡಬಲ್ ಲೈಟ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ಐಡಿಯಾ ಬಂದಿದ್ದೆ ಒಳ್ಳೆ ಗ್ರ್ಯಾಂಡ್ ಆಗಿರೋ ಫಾಲ್ ಸೀಲಿಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ನೀವು ಮೇಲ್ಗಡೆ ನೋಡಿದ್ರೆ ಒಂದು ಒಳ್ಳೆ ಗ್ರ್ಯಾಂಡ್ ಫಾಲ್ ಸೀಲಿಂಗ್ ಇದೆ ಇಲ್ಲಿ. ನಾನು ಈ ಫಾಲ್ ಸೀಲಿಂಗ್ ಬಗ್ಗೆ ಒಂದೆರಡು ವರ್ಡ್ಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಮನೇಲಿ ನಾನು ಫಸ್ಟ್ ಹೇಳ್ದಂಗೆ ಎಲ್ಲಾ ತರದ ಜೊಮೆಟ್ರಿಕ್ ಶೇಪ್ಸ್ ನ ಆದಷ್ಟು ಯೂಸ್ ಮಾಡಿದೀವಿ. ಇಲ್ಲೇನ್ ಯೂಸ್ ಮಾಡಿದೀವಿ ಅಂದ್ರೆ ಪ್ಯಾರಾಬಲಾ ಮತ್ತೆ ಸರ್ಕಲ್ ವಿತ್ ಸ್ಕ್ವೇರ್ ಶಾಂಡ್ಲಿಯರ್ ಮಧ್ಯದಲ್ಲಿ. ಮತ್ತೆ ಆ ಫಾಲ್ ಸೀಲಿಂಗ್ ಅನ್ನ ತುಂಬಾ ಚೆನ್ನಾಗಿ ಕಾಣೋದಕ್ಕೋಸ್ಕರ 3 ಅಡಿಗೆ ಒಂದೊಂದು ಸ್ಪಾಟ್ ಲೈಟ್ಸ್ ನ ಕೊಟ್ಟಿದೀವಿ. ಈ ಡಬಲ್ ಹೈಟ್ ಏನ್ ಬಂದಿತ್ತು ಅಲ್ಲಿ ಏನ್ ಮಾಡಿದೀವಿ ನಾವು ಅಂತ ಅಂದ್ರೆ ಫುಲ್ ಹೈಟ್ ವಿಂಡೋ ಕೊಟ್ಟಿರೋದ್ರಿಂದ ಬಿಲ್ಡರು ನಾವು ಫುಲ್ ಹೈಟ್ ಡ್ರೇಪ್ಸ್ ನ ಯೂಸ್ ಮಾಡಿದೀವಿ. ಥಿನ್ ಶೇರ್ ಮತ್ತೆ ಥಿಕ್ ಕರ್ಟನ್ಸ್. ಓಕೆ, ಒಂದು ಮನೆ ಅಂತ ಹೇಳಿದಾಗ ಹಾಲ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಮನೆಯಲ್ಲಿ ಒಂದು ಸೋಫಾ ಇದೆ, ಅದೊಂಥರ ರಿಚ್ ಲುಕ್ ಕೊಡುತ್ತೆ. ಸೊ ಹೇಳಿ, ಈ ಸೋಫಾಸು ತುಂಬಾನೇ ಏನಂತ ಹೇಳಿದ್ರೆ
ತುಂಬಾ ದೊಡ್ಡದಾಗಿ ಜಾಗನ ಹಿಡಿಸ್ಕೊಳ್ಳುತ್ತೆ ಮತ್ತೆ ಅದು ಮನೆನ ತುಂಬಾ ಚಿಕ್ಕದಾಗಿ ಕಾಣೋ ರೀತಿ ಮಾಡುತ್ತೆ. ಇಲ್ಲಿ ಯೂಸ್ ಮಾಡಿರೋ ಸೋಫಾಸು ಅಷ್ಟೊಂದು ಹಾರ್ಡ್ ಆಗಿ ಕೂಡ ಕಾಣಲ್ಲ ಮತ್ತೆ ತುಂಬಾನೇ ಸ್ಪೇಸ್ ಇರೋ ರೀತಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಹೇಳಿ. ಈ ಪರ್ಟಿಕ್ಯುಲರ್ ಲಿವಿಂಗ್ ರೂಮ್ ಅಲ್ಲಿ ಈ ಮನೆಯಲ್ಲಿ ನಾನು ಹೇಳ್ಬೇಕಂತ ಅಂದ್ರೆ ಈ ಮನೇಲಿ ಆಕ್ಚುಲಿ 3 ಲಿವಿಂಗ್ ರೂಮ್ ಇದೆ. ಒಂದು ಫಾರ್ಮಲ್ ಲಿವಿಂಗ್ ರೂಮ್, ಇನ್ನೊಂದು ಇನ್ಫಾರ್ಮಲ್, ಮತ್ತೆ ಇನ್ನೊಂದು ಟಿವಿ ಲಾಂಜ್ ಅಂತ ಹೇಳಿ. ಸೊ ಹಂಗಾಗಿ ಆ ರೀಸನ್ ಇಂದ ಏನ್ ಮಾಡಿದೀವಿ ಅಂತ ಅಂದ್ರೆ ಈ ರೂಮ್ ಅಲ್ಲಿ ನಾವು ತುಂಬಾ ಫರ್ನಿಚರ್ ಪ್ರಿಯಾರಿಟೈಸ್ ಮಾಡಕ್ ಹೋಗಿಲ್ಲ. ಇಲ್ಲಿ ಸಿಂಪಲ್ ಆಗಿ ಒಂದು 3 ಸೀಟರ್ ರಿಕ್ಲೈನರ್ ಮತ್ತೆ 1 ಸೀಟರ್ ರಿಕ್ಲೈನರ್ ನ ಪ್ರಪೋಸ್ ಮಾಡಿದೀವಿ. ಇದರಿಂದಾಗಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ ಬರ್ತಾ ಇದ್ದಂಗೆನೆ ಫಾಯರ್ ತುಂಬಾ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ. ಫಾಯರ್ ಇಂದ ಲಿವಿಂಗ್ ರೂಮಿಗೆ ಬಂದ್ರೆ ಆ ಸೇಮ್ ಫೀಲಿಂಗ್ ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ಇಲ್ಲಿ ಬರೀ ನಾವು 2 ಸೋಫಾ ಪ್ರಪೋಸ್ ಮಾಡಿದ್ದೀವಿ. ಈಗ ನಾವು ಹಾಲ್ ಇಂದ ಡೈನಿಂಗ್ ಹಾಲ್ ಹೋಗ್ಬೇಕಾದ್ರೆ ಅದು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀರಾ ಮತ್ತೆ ತುಂಬಾನೇ ಚೆನ್ನಾಗಿರೋ ಲೀಫ್ ಡಿಸೈನ್ಸ್ ಎಲ್ಲ ಇದೆ ಅದರಲ್ಲಿ. ಸೊ ಅದ್ರ ಬಗ್ಗೆ ಏನಾದರೂ ಹೇಳಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈ ಡೈನಿಂಗ್ ಟೇಬಲ್ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಇದು ತುಂಬಾನೇ ರಿಚ್ ಆಗಿ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ಸ್ ಆಗಿದೆ. ಸೊ ಇದ್ರ ಬಗ್ಗೆ ಏನಾದರೂ ಹೇಳಿ. ನಾವು ಡೈನಿಂಗ್ ಹಾಲ್ ಫಸ್ಟ್ ನಾವು ಡಿಸೈನ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಯೋಚನೆ ಬಂದಿದ್ದೇನೆ ಈ ಮನೇಲಿ ಯಾವುದೇ ಕಾರಣಕ್ಕೂ ಎಲ್ಲ ಕಡೆ ನಮಗೆ ಓಪನ್ 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 ಅನಿಸ್ತಾ ಇತ್ತು. ಫಸ್ಟ್ ಏನು ಮಾಡಿದ್ವಿ, ಆ ಓಪನ್ನೆಸ್ನ ವಿ ಡಿಂಟ್ ಟ್ರೈ ಟು ಕ್ಲೋಸ್ ಇಟ್, ವಿ ಆಲ್ವೇಸ್ ಟ್ರೈ ಟು ಕೀಪ್ ಇಟ್ ಆಸ್ ಓಪನ್ ಆಸ್ ಪಾಸಿಬಲ್. ಅದಕ್ಕೆ ಏನು ಮಾಡಿದ್ವಿ, ಫಸ್ಟ್ ಮಾಡಿದ್ದು ನಾವು ಈ ಎಂಟ್ರೆನ್ಸ್ ಪ್ಯಾನಲಿಂಗು. ಈ ಎಂಟ್ರೆನ್ಸ್ ಪ್ಯಾನಲಿಂಗ್ ಬಂದ್ಬಿಟ್ಟು ಫಾಯರ್ ಆಗಲಿ, ಲಿವಿಂಗ್ ಆಗಲಿ, ಡೈನಿಂಗ್ ಆಗಲಿ ಎಲ್ಲ ಕಡೆ 3 ಇಂಚ್ ಬೈ 3 ಇಂಚ್ ಪ್ಯಾನಲಿಂಗ್ ಅದು ಕನ್ಸಿಸ್ಟೆಂಟ್ ಆಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ವಿ. ಅದೇನು ಮಾಡ್ತಾ ಇದೆ, ಈ ಮನೆಗೆ ಒಂದು ಏನು ಹೇಳ್ತೀಯ, ಒಂದು ಅಡಿಷನಲ್ ಸೌಂದರ್ಯ ಅದು ಬಂದಿದೆ. ಇವಾಗ ನೀವು ಈ ಕಡೆ ಸೈಡ್ ನೋಡಿದ್ರೆ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೋನ್ ಕಾರ್ವಿಂಗ್ ಕಾಣುತ್ತೆ. ನಾವಿಲ್ಲಿ ಆಕ್ಚುಲಿ ಈ ಪರ್ಟಿಕ್ಯುಲರ್ ವಾಲಿಗೆ ಏನಿಲ್ಲ ಅಂತ ಅಂದ್ರೂ ಡಿಸೈನ್ ಡಿಸ್ಕಷನ್ ಮಾಡುವಾಗ 1-2 ವಾರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾವ ಮೆಟೀರಿಯಲ್ ಹಾಕಿದ್ರೆ ಈ ಗೋಡೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಆಗಿ ಲೀವ್ಸ್ನ ಬಂದು ನಾವು ರಾಜಸ್ಥಾನಿಂದ ತರಿಸಿ ಕಾರ್ವಿಂಗ್ ಮಾಡಿಸಿರೋದು. ಸೊ ಇಲ್ಲಿ ನಾವು ಸ್ವಲ್ಪ ನೀವು ಡೈನಿಂಗ್ ಟೇಬಲ್ನ ನೋಡಿದ್ರು ಅಷ್ಟೇನೆ, ಏನನ್ನು ನೋಡಿದ್ರು ಅಷ್ಟೇನೆ ತುಂಬಾ ರಿಚ್ ಆಗಿದೆ ಇದು. ಹೌದು. ಸೊ ಎಷ್ಟು ರಿಚ್ ಆಗಿ ಇಡಕ್ ಸಾಧ್ಯ ಅಷ್ಟು ರಿಚ್ ಆಗಿ ಇದನ್ನ ಡಿಸೈನ್ ಮಾಡಿದ್ವಿ. ನೀವು ಫಾಲ್ ಸೀಲಿಂಗ್ ಅನ್ನ ನೋಡಿದ್ರೆ ಇದರಲ್ಲಿ ಈ ಮನೇಲಿ ಎಲ್ಲ ಕಡೆ ನಾವು ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ವುಡನ್ ಫಾಲ್ ಸೀಲಿಂಗ್ ನ ಯೂಸ್ ಮಾಡಿದೀವಿ. ಈ ವುಡನ್ ಫಾಲ್ ಸೀಲಿಂಗ್ ಅಲ್ಲಿ ಡಿಸೈನ್ ಹೆಂಗಿದೆ ಅಂತ ಅಂದ್ರೆ ನಾವು ಸ್ಕ್ವೇರ್ಸ್ ಅನ್ನ ರಾಂಬರ್ ಶೇಪ್ ಅಲ್ಲಿ ಇಟ್ಟಿದೀವಿ ಮತ್ತೆ ಮಧ್ಯದಲ್ಲಿ ಫ್ಯಾನ್ ನ ಪ್ಲೇಸ್ ಮಾಡಿದೀವಿ. ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚಿನ ಸಮಯವನ್ನ ಕಳೆಯೋದು ಕಿಚನ್ ನಲ್ಲಿ. ಆ ಕಿಚನ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಓಕೆ, ಹೇಳಿ ವತ್ಸಲ ಅವರೇ. ಈಗ ನಾರ್ಮಲ್ ಆಗಿ ಏನೇ ಸರ್ವ್ ಮಾಡಬೇಕಾದ್ರೂ, ಡೈನಿಂಗ್ ಹಾಲ್ಗೆ ಏನೇ ಸರ್ವ್ ಮಾಡಬೇಕಾದ್ರೂ ಅದು ಬರೋದು ಕಿಚನ್ ಇಂದ. ಸೊ ಹೇಳಿ, ಕಿಚನ್ ಅಲ್ಲಿ ಡಿಸೈನ್ ಹೇಗೆ ಮಾಡಿದೀರಾ? ಮತ್ತೆ ಇಲ್ಲಿ ನೋಡಿದ್ರೆ ಕಿಚನ್ ಅಲ್ಲಿ ತುಂಬಾನೇ ವುಡ್ಡನ್ನ ಬಳಸಿದ್ದೀರಾ, ಆದ್ರೂ ಕೂಡ ಕಿಚನ್ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇಲ್ಲ. ಇದು ಓಪನ್ ಸ್ಪೇಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಸೈನ್ಸ್ ಕೂಡ ಅಷ್ಟೇ, ಸ್ಟೋರೇಜ್ ಕೂಡ ಅಷ್ಟೇ, ತುಂಬಾನೇ ಪರ್ಟಿಕ್ಯುಲರ್ ಆಗಿ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಇದ್ರ ಬಗ್ಗೆ ಹೇಳಿ. ಸೊ ಇಲ್ಲಿ ಬೇಸಿಕಲಿ ಈ ಮನೇಲಿ ನಾನು ಫಸ್ಟ್ ಹೇಳ್ದಾಗೆ ಎಷ್ಟು ಆದಷ್ಟು ಸ್ಪೇಸನ್ನು ತುಂಬ ಜಾಸ್ತಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ. ಶ್ರುತಿ ಅವರ ಬೇಸಿಕಲಿ ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಐಲ್ಯಾಂಡ್ ಕಿಚನ್ ಅಂತ ಹೇಳ್ತೀವಿ. ಐಲ್ಯಾಂಡ್ ಕಿಚನ್ದು ಮೇನ್ ಪರ್ಪಸ್ ಏನಂತ ಅಂದರೆ ಇಲ್ಲಿ ನೀವು ಒಂದೊಂದ್ಸತಿ ಬೇಕಾದರೆ ಕುಕಿಂಗ್ ರೇಂಜ್ ಆದರೂ ಹಿಡ್ಕೋಬೋದು, ಇಲ್ಲ ಅಂತಂದರೆ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಥರನೂ ಸರ್ವ್ ಆಗುತ್ತೆ. ಇಲ್ಲಿ ಏನು ಮಾಡಿದ್ದೀವಿ ಐಲ್ಯಾಂಡ್ ಕಿಚನ್ಲಿ ಅಂದರೆ ಒಂದು ಸ್ಟೆಪ್ ಲೆವೆಲ್ ಬಂದಿದೆ. ಹಾಗಾಗಿ ಈ ಕಡೆ ಸೈಡಿನ ಕೌಂಟರ್ ಏನಿದೆ ಅಲ್ವಾ, ಅದು ಬ್ರೇಕ್ಫಾಸ್ಟ್ ಕೌಂಟರ್ ಥರ ಸರ್ವ್ ಆಗ್ತಾ ಇದೆ. ಸೊ ಇವಾಗ ಎಂಟೈರ್ ಕಿಚನ್ನ ನೋಡಿದ್ರೆ ಇದು ಯು ಶೇಪಲ್ಲಿ ಇದೆ. ಆಮೇಲೆ ನಾವು ಇಲ್ಲಿ ಕೌಂಟರ್ ಟಾಪ್ ಮಟೀರಿಯಲ್ ಏನು ಯೂಸ್ ಮಾಡಿದೀವಿ, ಇದು ಬಂದು ಇಂಜಿನಿಯರ್ಡ್ ಗ್ರಾನೈಟ್. ಈಗ ವತ್ಸಲ ಅವರೇ, ಲಿವಿಂಗ್ ರೂಮ್ ಬರ್ತಿದ್ದ ಹಾಗೇನೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ ಲಿವಿಂಗ್ ರೂಮ್. ಯಾಕಂತ ಹೇಳಿದ್ರೆ ಯಾರೇ ಗೆಸ್ಟ್ಗಳು ಬಂದರೂ ಕೂಡ ನಾವು ಅವ್ರನ್ನ ಫಸ್ಟ್ ಕರ್ಕೊಂಡು ಬರೋದು ಮತ್ತೆ ಕೂರಿಸೋದು, ಅವ್ರಿಗೆ ಏನೇ ಉಪಚಾರ ಮಾಡಬೇಕಾದ್ರೂ ನಾವು ಲಿವಿಂಗ್ ರೂಮಲ್ಲೇ ಮಾಡ್ತೀವಿ. ಸೊ ಹೇಳಿ, ಇದ್ರ ಬಗ್ಗೆ ಹೇಳಿ. ಇವಾಗ ನಾನು ಈ ಇನ್ಫಾರ್ಮಲ್ ಲಿವಿಂಗ್ ರೂಮ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇಲ್ಲಿ ನಾವು ಏನು ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಕಡೆ ನೀವು ಮನೇನ ಫುಲ್ ನೋಡಿದಾಗ ನಿಮಗೆ ಒಂದು ಸಿಂಗಲ್ ಪೆನಲಿಂಗ್ ಮಾಡ್ತಾ ಇದ್ವಿ. ಬಟ್ ಈ ಎಂಟ್ರೆನ್ಸಿಗೆ ನಾವು ಏನು ಮಾಡಿದ್ದೀವಿ, ಪಿಲ್ಲರ್ಸ್ ಥರ ಬೈಫರ್ಗೇಷನ್ ಮಾಡಿದ್ದೀವಿ. ಎಂಟ್ರೆನ್ಸಲ್ಲಿ ಏನು ಮಾಡಿದ್ದೀವಿ, 3 ಪಿಲ್ಲರ್ ಆ ಕಡೆ 3 ಪಿಲ್ಲರ್ ಈ ಕಡೆ ಕೊಟ್ಟಿದ್ದೀವಿ. ಅಂದರೆ ಇದು ಒಂದು ಇಂಪಾರ್ಟೆಂಟ್ ಸೆಕ್ಲೂಡೆಡ್ ಏರಿಯಾ ಅಂತ ಹೇಳಿ ಹೈಲೈಟ್ ಮಾಡೋದಕ್ಕೋಸ್ಕರ ನಾವು ಇದ್ರದ್ದು ಎಂಟ್ರೆನ್ಸ್ ಪ್ಯಾನಲಿಂಗ್ನ ಡಿಫ್ರೆಂಟಾಗಿ ಮಾಡಿದ್ದೀವಿ. ಇಲ್ಲಿ ಒಂದು ನೀವು ಫಾಲ್ ಸೀಲಿಂಗನ್ನು ನೋಡಿದರೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಸ್ಕ್ವೇರ್ ನಿಶಸ್ ಅಂತ ಹೇಳ್ತೀವಿ. ಇದನ್ನ ಪಾಸಿಟಿವ್ ನಿಶ್ ಮತ್ತೆ ನೆಗೆಟಿವ್ ನಿಶ್. ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ನೆಗೆಟಿವ್ ನಿಶ್ ಅಲ್ಲಿ ನೀವು ಯು ಕ್ಯಾನ್ ಸಿ ಆರೆಂಜ್ ಕಲರ್ ಕೋಲೈಟಿಂಗ್ ಅಥವಾ ಸ್ವಲ್ಪ ಯೆಲ್ಲೋ ಕಲರ್ ಆಂಬಿಯನ್ಸ್. ಇಲ್ಲಿ ನೀವು ಆ ಚಕ್ಕರ್ ಬೋರ್ಡ್ ಥೀಮ್ ಅನ್ನ ಏನಿದೆ ಆ ಫಾಲ್ ಸೀಲಿಂಗ್ ಅಲ್ಲಿ ಸೇಮ್ ನಾವು ಟಿವಿ ಯೂನಿಟ್ ಅಲ್ಲಿ ಬಂದು ರಿಫ್ಲೆಕ್ಟ್ ಮಾಡಿದ್ದೀವಿ.
ಸೊ ಆ ವಾಲ್ ಪೇಪರ್ ಏನಿದೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ನಿಶ್ ಮತ್ತೆ ಈ ಕಂಪ್ಲೀಟ್ ವಾಲ್ ಅಲ್ಲಿ ನಾವು ಟ್ರೀಟ್ ಮಾಡಿದ್ವಿ. ಓಕೆ, ಕಂಪ್ಲೀಟ್ ವಾಲ್ಗೆ ಲುಕ್ ಕೊಟ್ಟಿದ್ದೀರಾ. ಹೌದು. ಆಮೇಲೆ ನೀವು ಅದು ಸೇಮ್ ನೋಡಿದ್ರೆ ಈಗ ಸಿಮಿಲಾರಿಟಿಲಿ ನಾವು ಇಲ್ಲಿ ಎಲ್ ಶೇಪ್ ವಾಲ್ ಅನ್ನು ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಈ ಸೋಫಾಗೆ ಯೂಸ್ ಮಾಡಿದ್ವಿ. ಈ ಸೋಫಾ ಬಂದು ನೀವು ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ಎಲ್ ಶೇಪ್ ಇದೆ. ನೀವು ಬೇಕಾದ್ರೆ ಯು ಕ್ಯಾನ್ ಸಿಟ್ ಅಂಡ್ ಫೀಲ್ ದ ಕಂಫರ್ಟಬಲ್ ಟಿವಿ ವಾಚಿಂಗ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಯಾರೇ ಲಿವಿಂಗ್ ರೂಮ್ ಬಂದಾಗ ಕೂಡ ಆ ಜಾಗ ತುಂಬಾನೇ ದೊಡ್ಡದಾಗಿರುತ್ತೆ, ಯಾಕಂದ್ರೆ ತುಂಬಾ ಜನ ಬರ್ತಿರ್ತಾರೆ ಮನೆಗೆ. ಸೊ ಅದಕ್ಕೋಸ್ಕರ ಸೋಫಾನು ಕೂಡ ಅಷ್ಟೊಂದು ಜಾಗನ ಇಡಿಸ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ. ರೂಮ್ ತುಂಬಾನೇ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಒಂದು ಮನೆಗೆ ಕಿಚನ್ ಹೇಗೆ ಇಂಪಾರ್ಟೆಂಟ್ ಇರುತ್ತೋ ಅದೇ ರೀತಿ. ಸೊ ಈ ಮನೆಯಲ್ಲಿ ಒಟ್ಟು ಎಷ್ಟು ರೂಮ್ಸ್ ಇದೆ ಮತ್ತೆ ಅದನ್ನ ಯಾವ್ಯಾವ್ದಕ್ಕೋಸ್ಕರ ನೀವು ಪ್ಲಾನ್ ಮಾಡಿದ್ರ? ನಾರ್ಮಲ್ ಆಗಿ ಒಂದು ಮನೆ ಅಂತ ಹೇಳಿದಾಗ, ಒಂದು ವಿಲ್ಲಾ ಅಂತ ಹೇಳಿದಾಗ ಗೆಸ್ಟ್ ರೂಮ್ ಇರುತ್ತೆ, ಮಕ್ಕಳಿಗೆ ಅಂತಾನೆ ಸಪ್ರೇಟ್ ರೂಮ್ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳಿ. ನೀವೇ ಹೇಳ್ತಾ ಇದ್ದೀರಾ ಒಂದು ಮನೆ ಅಂತ ಅಂದಮೇಲೆ ಗೆಸ್ಟ್ ರೂಮ್ ಇರುತ್ತೆ, ಕಿಡ್ಸ್ ಬೆಡ್ರೂಮ್ ಇರುತ್ತೆ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಮನೇಲಿ ನಮಗೆ 4 ಬೆಡ್ರೂಮ್ಸ್ ಇದೆ, ಪ್ಲಸ್ ಒಂದು ಸ್ಟಡಿ ಮತ್ತೆ ವರ್ಕ್ ಏರಿಯಾ ಅಂತ ಹೇಳಿದೆ, ಇನ್ನೊಂದು ಹೋಮ್ ಥಿಯೇಟರ್ ಇದೆ. 4 ಬೆಡ್ರೂಮ್ಸ್ನ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಗೆಸ್ಟ್ ಬೆಡ್ರೂಮು, ಒಂದು ಕಿಡ್ಸ್ ಬೆಡ್ರೂಮು, ಇನ್ನೊಂದು ಬಂದು ಸ್ಟಡಿ ರೂಮ್ ಅಂತ ಹೇಳಿ ಸಪ್ರೇಟಾಗಿ ಮಾಡಿದ್ದೀವಿ. ಇಲ್ಲಿ ಈ ಮನೆಯಲ್ಲಿ ಒಂದು ಫಂಕ್ಷನಲ್ ಮತ್ತೆ ತುಂಬ ಇಷ್ಟ ಆಗಿರೋದು ಜಾಗ ಅಂತ ಅಂದರೆ ನನಗೆ ಲೈಬ್ರರಿ. ಸೊ ಇವಾಗ ನಾನು ನಿಮಗೆ ಲೈಬ್ರರಿ ತೋರಿಸ್ತೀನಿ. ನೀವು ಇವಾಗ ನೋಡಿದರೆ, ಇವಾಗ ಸ್ಟೇರ್ ಕೇಸಿಂದ ಎಂಟ್ರ್ ಆಗ್ತಾ ಇದ್ದಂಗೆ ಎಸ್ಪೆಷಲಿ ಈ ಕಸ್ಟಮರು ನಮಗೆ ಫಸ್ಟ್ ಕೊಟ್ಟಿದ್ದ ರಿಕ್ವೈರ್ಮೆಂಟೇ, ನನ್ನ ಮಕ್ಕಳು ತುಂಬ ಓದ್ತಾರೆ, ನನ್ನ ಹಸ್ಬೆಂಡು ನಾವೆಲ್ಸ್ ಓದ್ತಾರೆ, ನಮ್ಮ ಮನೇಲಿ 1000 ಬುಕ್ಸ್ ಇದೆ, ನನಗೆ ಅದನ್ನು ಸ್ಟೋರ್ ಮಾಡೋಕ್ಕೆ ಒಂದು ಜಾಗ ಬೇಕು. ನಾವೇನು ಮಾಡಿದ್ವಿ, ಡಿಸೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಯೋಚನೆ ಮಾಡಿದೆ, ಇವರಿಗೆ ಒಂದು ನಾವು ಸರ್ಪ್ರೈಸ್ ಕೊಡಬೇಕು. ಯಾವ ಥರ ಸರ್ಪ್ರೈಸ್ ಕೊಡಬೇಕು ಅಂದರೆ, ಅವರಿಗೊಂದು ಲೈಬ್ರರಿ ಕಮ್ ಎಲಿಗೆಂಟ್ ಫರ್ನಿಚರ್ ಮೇಲ್ಗಡೆ ಹತ್ತಾ ಇದ್ದಂಗೆ. ಸೊ ನಮಗೆ ಫಸ್ಟ್ ತಲೆಯಲ್ಲಿ ಬಂದಿದೆ ಈ ಗೋಡೆನ ನಾವೇನು ಮಾಡಿದ್ವಿ, ಒಳ್ಳೆ ಬ್ಯೂಟಿಫುಲ್ ಲೈಬ್ರರಿಯಾಗಿ ಡಿಸೈನ್ ಮಾಡಿದ್ವಿ. ಸೊ ಈ ಮಾಸ್ಟರ್ ಬೆಡ್ರೂಮಲ್ಲಿ ನೀವು ಫಸ್ಟಿಂದ ಮನೆ ನೋಡ್ಕೊಂಡು ಬಂದಿದ್ದೀರಾ, ಆದಷ್ಟು ಸ್ಪೇಷಿಯಸ್ ಆಗಿ ಇಟ್ಟಿದ್ದೀವಿ. ಇಲ್ಲಿ ಮತ್ತೆ ನಾವು ಆ ಬ್ರೌನ್ ಥೀಮನ್ನು ಬಿಟ್ಕೊಟ್ಟಿಲ್ಲ ಎಲ್ಲೋನೋ. ಈ ಬೆಡ್ರೂಮಲ್ಲೂ ಆ ಬ್ರೌನ್ ಥೀಮ್ನ ನಾವು ಕಂಟಿನ್ಯೂ ಮಾಡಿದ್ದೀವಿ. ಈ ಪರ್ಟಿಕ್ಯುಲರ್ ಬೆಡ್ರೂಮಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ನೀವು ಈ ವಾಲ್ ಪ್ಯಾನಲಿಂಗ್ ಇದನ್ನು ನೋಡಿದರೆ, ಇಲ್ಲಿ ನಾವು ವಾಲ್ ಪ್ಯಾನಲಿಂಗ್ ವುಡ್ ಯೂಸ್ ಮಾಡಿಲ್ಲ, ಇಲ್ಲಿ ಕುಷನ್ಸ್ನ ಯೂಸ್ ಮಾಡಿದ್ದೀವಿ. ಕುಷನ್ಸ್ ಫಾರ್ ಎಕ್ಸಾಂಪಲ್, ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂದರೆ ಆ ಫೀಲಿಂಗ್ ಬರಬೇಕು, ನಾನು ಯಾವುದೋ ಸ್ಟಾರ್ ಹೋಟೆಲಲ್ಲಿ ಇದ್ದೀನಿ ಅನ್ನೋ ಫೀಲಿಂಗು. ಸೊ ಆ ಸ್ಟಾರ್ ಹೋಟೆಲ್ ಫೀಲಿಂಗ್ ತರ್ಸೋಕ್ಕೋಸ್ಕರ ನಾವಿಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಹೆಡ್ ಬೋರ್ಡಲ್ಲಿ ಕುಷನಿಂಗ್ ಕೊಟ್ಟಿದ್ದೀವಿ. ಈ ಕುಷನಿಂಗಲ್ಲಿ ಏನು ಮಾಡಿದ್ದೀವಿ ಅಂತ ಅಂದರೆ, ಇದನ್ನು ಡೈಮಂಡ್ ಕ್ರಿಸ್ಟಲ್ಸ್ ಬಟನ್ಸ್ ಅಂತ ಹೇಳ್ತೀವಿ. ಸೊ ಆ ರಿಚ್ ಫೀಲಿಂಗ್ ಕೊಡೋಕ್ಕೋಸ್ಕರನೇ ಇಲ್ಲಿ ಕುಷನಿಂಗ್ ಬಂದು ನಾವು ಕ್ರಿಸ್ಟಲ್ಸ್ನ ಯೂಸ್ ಮಾಡಿದ್ದೀವಿ. ಈ ಕಾಟನ್ನ ಬಂದು ಸ್ಪೆಷಲಿ ನಾವೇನಂತ ಹೇಳ್ತೀವಿ ಅಂದರೆ ಫ್ಲೋಟಿಂಗ್ ಕಾಟ್ ಅಂತ ಹೇಳ್ತೀವಿ. ನೀವು ಈ ಕಾಟ್ ಈ ಪರ್ಟಿಕ್ಯುಲರ್ ಫುಲ್ ಡಿಸೈನ್ ನೋಡಿದರೆ, ಇಲ್ಲೇನಾಗಿದೆ ಅಂದರೆ ಕಾಟ್ ಬಂದು ನೈಟ್ ಸ್ಟ್ಯಾಂಡ್ ಕಂಟಿನ್ಯೂ ಆಗಿದೆ. ನಿಮಗೆ ಈ ಒಂದು ಫುಲ್ ಬೆಡ್ರೂಮ್ ಈ ಗೋಡೆ ನೋಡಿದರೆ, ಈ ಬೆಡ್ರೂಮಿನ ಗೋಡೆಯಲ್ಲಿ ಕಾಟ್ ಬಂದು ಯು ಶೇಪಿಂದ ಈ ಥರ ಹೋಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕಾಟಲ್ಲಿ ಮಲ್ಕೊಂಡಿದ್ದಾಗ ಇನ್ನೊಬ್ರು ಯಾರೋ ಬಂದು ಇಲ್ಲಿ ಕುತ್ಕೊಂಡು ಮಾತಾಡಬೇಕು ಅಂದ್ರೂ ಆರಾಮಾಗಿ ಕುತ್ಕೊಂಡು ಮಾತಾಡೋ ಥರ. ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಅ ಬೆಂಚ್ ಅನ್ನೋ ಥರ. ನೀವು ಈ ಸೈಡ್ ನೋಡಿದ್ರೆ ವಾರ್ಡ್ರೋಬ್ ಹೆಣ್ಮಕ್ಳಿಗೆ ತುಂಬಾ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೆಣ್ಮಕ್ಳು ಎಲ್ಲಿರ್ತಾರೆ ಅಲ್ಲಿ ಮಿರರ್ ಇರಬೇಕು. ಸೊ ಮಿರರ್ ಇದ್ದ ಹೆಣ್ಮಕ್ಳು ಇರೋದೇ ಇಲ್ಲ. ಸೊ ಇದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೀರಾ. ಸೊ ಇದು ಬಂದು ಡ್ರೆಸ್ಸಿಂಗ್ ಟೇಬಲ್. ಈ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಏನಂತ ಅಂದ್ರೆ, ಕೆಳಗಡೆ ಬಾಟಮ್ ಕ್ಯಾಬಿನೆಟ್ಸ್ ಇದೆ. ಈ ಕಡೆ ಕುತ್ಕೊಂಡು ಬೇಕಾದ್ರೆ ನೀವು ಪುಲ್ ಮಾಡ್ಬಿಟ್ಟು ಚೇರ್ನ ಡ್ರೆಸ್ ಮಾಡುವಾಗ ಕುತ್ಕೊಂಡು ಮಾಡ್ಕೋಬೇಕಾದ್ರೆ ಕುತ್ಕೊಂಡು ಮಾಡ್ಕೋಬಹುದು. ಇಲ್ಲಿ ಪಕ್ಕದಲ್ಲಿ ಬಂದು ನಾವು ಒಂದು ಟಾಲ್ ಯೂನಿಟ್ನ ಇಟ್ಟಿದ್ದೀವಿ. ಈ ಟಾಲ್ ಯೂನಿಟ್ ಅಲ್ಲಿ ನಿಮ್ದು ಎಷ್ಟೇ ಆಕ್ಸೆಸರೀಸ್ ಇದ್ರೂ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಮನೆಗಳು ಸೊಫಿಸ್ಟಿಕೇಟೆಡ್ ಆಗಿದ್ರೆ ಮಾತ್ರ ಸಾಲದು, ಮನೆಯಲ್ಲಿ ಸೆಕ್ಯೂರಿಟಿ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಈ ಮನೆಯಲ್ಲಿ ಯಾವ ರೀತಿಯ ಸೆಕ್ಯೂರಿಟಿ ಸಿಸ್ಟಮ್ ನ ಅಳವಡಿಸಿಕೊಳ್ಳಲಾಗಿದೆ ಅಂತ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಸಖಿಯಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಒಂದು ಮನೆ ಅಂತ ಬಂದಾಗ ಒಂದು ಹೆಣ್ಮಕ್ಳು ತುಂಬಾನೇ ಫೀಲ್ ಮಾಡೋದೇನಂತ ಹೇಳಿದ್ರೆ ಸೆಕ್ಯೂರಿಟಿ ಬೇಕು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅಥವಾ ಹೆಂಗಸೆ ಬರೀ ಹೆಣ್ಮಕ್ಳೇ ಇರ್ತಾರೆ. ಸೊ ಹಾಗಾಗಿ ಸೆಕ್ಯೂರಿಟಿನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಹೆಣ್ಮಕ್ಳು. ಸೊ ಸೆಕ್ಯೂರಿಟಿನ ಮೈಂಡಲ್ಲಿ ಇಟ್ಕೊಂಡು ಯಾವ್ಯಾವ ರೀತಿ ಸೇಫ್ಟಿ ಮೆಷರ್ಸ್ನ ನೀವು ಮನೆಗೆ ಅಪ್ಲೈ ಮಾಡಿದ್ದೀರಾ, ಯಾವ್ಯಾವ ರೀತಿ ಹೊಸದಾಗಿ ಯುನೀಕ್ ಆಗಿ ಮಾಡಿದ್ದೀರಾ?
ಸೊ ನೀವು ಸೇಫ್ಟಿ ಅಂತ ಕೇಳ್ತಾ ಇದ್ದಂಗೆನೆ ಈ ಮನೆಯಲ್ಲಿ ಒಂದು ಸ್ಪೆಷಲ್ ಆಗಿ ನಾವು ಮಾಡಿಸಿರೋದು ಏನಂತ ಅಂದರೆ ಹೋಮ್ ಆಟೋಮೇಷನ್ ಅಂತ ಹೇಳಿ ಮಾಡಿಸಿದ್ದೀವಿ. ಹೋಮ್ ಆಟೋಮೇಷನ್ ಅಂತ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಮನೆಯಿಂದ ಎಲ್ಲೇ ಹೊರಗಡೆ ಹೋಗಿದ್ರು ನಾನು ಗೀಸರ್ ಮರ್ತು ಬಂದ್ಬಿಟ್ಟೆ, ಲೈಟ್ ಆನ್ ಇಟ್ಟು ಬಂದ್ಬಿಟ್ಟೆ ಅಂದರೆ ಫಸ್ಟ್ ಮಾಡ್ಬೋದು ನೀವು ಮೊಬೈಲಲ್ಲೇ ಮನೇಲಿರೋ ಲೈಟ್ಸ್ನೆಲ್ಲ ಆಫ್ ಮಾಡ್ಬೋದು, ಇಲ್ಲ ಗೀಸರ್ಸ್ನ ಆಫ್ ಮಾಡ್ಬೋದು, ಇಲ್ಲ ಆಫ್ ಮಾಡ್ಬೋದು. ಇನ್ನೊಂದು ಎಂಟ್ರನ್ಸ್ ಸೆಕ್ಯೂರಿಟಿ ಅಂತ ಅಂದರೆ ಈ ಮನೇಲಿ ಎಂಟ್ರನ್ಸ್ ಡೋರಿಗೆ ನಾವು ಬಯೋಮೆಟ್ರಿಕ್ ಅಂತ ಹಾಕ್ಸಿದ್ದೀವಿ. ನೀವು ಮನೇಲಿರೋ ಮೆಂಬರ್ಸ್ದು ಫಿಂಗರ್ ಟಚ್ ಆದರೆ ಮಾತ್ರ ಡೋರು ಆಟೋಮೆಟಿಕ್ ಓಪನ್ ಆಗುತ್ತೆ. ಇಲ್ಲ ಯಾರೇ ಬೇರೆಯವ್ರು ಬಂದ್ರು ಅಲ್ಲಿ ಏನು ಮಾಡ್ಬೇಕಂದ್ರೆ ಇವ್ರು ಹೋಗ್ಬಿಟ್ಟು ಇವ್ರ ಸೆನ್ಸರ್ ಇಂದ ಓಪನ್ ಮಾಡಿದ್ರೆ ಮಾತ್ರ, ಇವ್ರು ಅಪ್ರೂವ್ ಮಾಡಿದ್ರೆ ಮಾತ್ರ ಡೋರ್ ಅಕಸ್ಮಾತ್ ಮನೆಗೆ ಹೊರಗಡೆಯಿಂದ ಯಾರು ಗೆಸ್ಟ್ ಬಂದಾಗ ಸೊ ಆ ರೀತಿ ಏನಂತ ಹೇಳಿದ್ರೆ ಅವ್ರು ಯಾರು ಅಂತ ತಿಳ್ಕೊಂಡು ನಂತರ ಇವರೇ ಓಪನ್ ಮಾಡ್ಬೋದು ಡೋರ್. ಇವಾಗ ನೀವು ನೋಡ್ತಾ ಇರ್ಬೋದು ಇದು ಹಿಂದೆ ಎಷ್ಟು ದೊಡ್ಡ ಲೆಂತ್ ಹೈ ಲೆಂತ್ ಕರ್ಟನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಕರ್ಟನ್ಸ್ ಕೂಡ ಹೋಮ್ ಆಟೋಮೇಷನ್ ಇಂದಾನೇ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ಕರ್ಟನ್ಸ್ನ ರಿಮೋಟ್ ಇಂದ ಆಕ್ಸೆಸ್ ಮಾಡ್ಬೋದು. ಇಲ್ಲೇ ರಿಮೋಟ್ ಇಂದ ನಾನು ಪ್ರೆಸ್ ಮಾಡಿದ್ರೆ ಕರ್ಟನ್ಸ್ ಕ್ಲೋಸ್ ಆಗಲಿ ಓಪನ್ ಆಗಲಿ ಆಗುತ್ತೆ. ನೀವು ಮರ್ತ್ಬಿಟ್ಟು ಹೋದೆ ನಾನು ಕರ್ಟನ್ಸ್ ಕ್ಲೋಸ್ ಮಾಡೋದಂತಂದ್ರೆ ನೀವು ಮೊಬೈಲಲ್ಲಿ ಕಾರಲ್ಲೆಲ್ಲ ಹೋಗ್ತಾ ಇರುವಾಗ ಆ್ಯಪ್ ಇಂದ ಕೂಡ ನೀವು ಕರ್ಟನ್ಸ್ನ ಕ್ಲೋಸ್ ಮಾಡ್ಬೋದು. ನಾರ್ಮಲ್ ಆಗಿ ಮನೆ ಅಂತ ಹೇಳಿದಾಗ ಮನೇಲಿ ಮಕ್ಳು ಇರ್ತಾರೆ, ಸೊ ಬರೋ ಕಸ್ಟಮರ್ಸ್ ಕೂಡ ಅದನ್ನೇ ಕೇಳ್ತಾರೆ ಮಕ್ಕಳಿಗೋಸ್ಕರ ಏನ್ ಫೆಸಿಲಿಟೀಸ್ ಇದೆ ಅಂತ. ಸೊ ಇನ್ನೊಂದು ನಾವು ಈ ಮಕ್ಕಳಿಗೋಸ್ಕರ ಇರುವಂತ ಈ ಬೆಡ್ರೂಮ್ ನ ನೋಡಿದಾಗ ತುಂಬಾನೇ ಕಲರ್ಫುಲ್ ಆಗಿದೆ, ಆಮೇಲೆ ಒಳ್ಳೊಳ್ಳೆ ಕಲರ್ಸ್ ನ ಯೂಸ್ ಮಾಡಿದೀರಾ. ಇದೇನಂತ ಹೇಳಿದ್ರೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋ ತರ ಇದೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಫ್ಯಾನ್ ಕೂಡ ತುಂಬಾನೇ ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್ ಈ ರೀತಿ ಎಲ್ಲ ಇರುವಂತ ಡಿಸೈನ್ಸ್ ಇರುವಂತ ಫ್ಯಾನ್ ನ ಯೂಸ್ ಮಾಡಿದೀರಾ. ಸೊ ಮಕ್ಕಳಂದಾಗ ನಾರ್ಮಲ್ ಆಗಿ ಆಟ ಆಡ್ಕೊಳ್ಳೋಕೆ ಮತ್ತೆ ಅವರ ಬುಕ್ಸ್ ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಪ್ಲೇಸ್ ಕೂಡ ಕೇಳ್ತಾರೆ. ಸೊ ಇಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದೀರಾ ಅಂತಾನೆ ಹೇಳ್ಬೋದು. ಕಲರ್ ಆಗಿ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಇದ್ರ ಬಗ್ಗೆ ಹೇಳಿ ಶ್ರುತಿ ಅವರೇ. ನಾನು ಒಂದು ಹೇಳಕ್ ಇಷ್ಟಪಡ್ತೇನೆ, ಮನೆ ಅಂದ್ರೆ ಏನಂತ ಅಂದ್ರೆ ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ರಿಫ್ಲೆಕ್ಷನ್. ಹೌದು. ಸೊ ಈ ಮನೆಯಲ್ಲಿ ನಾನು ಫಸ್ಟೇ ಹೇಳ್ದಂಗೆ ಅವರು ತುಂಬಾ ಓದ್ತಾರೆ, ಮಕ್ಕಳು ಮತ್ತೆ ಹಸ್ಬೆಂಡು ತುಂಬಾ ಓದ್ತಾರೆ ಅಂತ ಹೇಳಿದೆ. ಅವ್ರ ರಿಕ್ವೈರ್ಮೆಂಟ್ ಫಸ್ಟ್ ಕೊಟ್ಟಾಗ್ಲೇನೆ ನಮ್ಮ ಮಕ್ಳಿಗೆ ಸ್ಟಡಿ ರೂಮ್ ಅಲ್ಲಿ ಅವ್ರು ಓದಕ್ಕೆ ಯಾವುದೇ ರೀತಿಯಾದ ಕೊರತೆ ಇರಬಾರ್ದು ಅಂತ ಹೇಳಿ ಅವ್ರ ರಿಕ್ವೈರ್ಮೆಂಟ್ ತಕ್ಕನಾಗ ನಾವು ಫಸ್ಟ್ ಏನ್ ಮಾಡಿದ್ದು ಅಂದ್ರೆ ಮಕ್ಳು ಅಂದ್ರೆ ಕಲರ್ಸ್ ಎಂದು ಬೇಕೇ ಬೇಕು. ಹೌದು. ಕಲರ್ಸ್ ಜೊತೆಗೆ ಫಂಕ್ಷನಾಲಿಟಿ ಅನ್ನೋದನ್ನ ನಾವು ಫಸ್ಟ್ ತಲೆಯಲ್ಲಿ ಇಟ್ಕೊಂಡಿದೀವಿ. ಈ ಬೆಡ್ರೂಮ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಇಬ್ರು ಹೆಣ್ಮಕ್ಳಿಗೋಸ್ಕರ ಟ್ವಿನ್ ಸ್ಟಡಿ ಟೇಬಲ್ ಅಂತ ಹೇಳಿ ಮಾಡಿದೀವಿ. ಟ್ವಿನ್ ಸ್ಟಡಿ ಟೇಬಲ್ ಅಂದ್ರೆ ಆ ಸ್ಟಡಿ ಟೇಬಲ್ ನ ನೀವು ನೋಡಿದ್ರೆ ಅದು ರಿಫ್ಲೆಕ್ಷನ್ ಇದೆ, ಡಿಸೈನ್ಸ್ ಎಲ್ಲ ಕಡೆ ಸಿಮಿಟ್ರಿ ಇದೆ. ಪಿಂಕ್ ಕಲರ್ ಮತ್ತೆ ಸಿಯಾನ್ ಕಲರ್ ನ ಇಲ್ಲಿ ಯೂಸ್ ಮಾಡಿದೀವಿ. ಒಬ್ಳಿಗೆ ಸಿಯಾನ್ ಕಲರ್ ಇಷ್ಟ, ಇನ್ನೊಬ್ಳಿಗೆ ಪಿಂಕ್ ಕಲರ್ ಇಷ್ಟ. ಸೊ ನಾವ್ ಎಲ್ಲೂ ಇಬ್ರಿಗೂ ಏನು ಕಾಂಪ್ರಮೈಸ್ ಕೊಡಕ್ ಹೋಗಿಲ್ಲ. ಆಮೇಲೆ ಇಲ್ಲಿ ಅವ್ರ ಅವಾರ್ಡ್ಸ್, ಅವ್ರು ಏನೇನ್ ಪ್ರೈಸ್ ಗೆದ್ದಿದ್ದಾರೆ. ನಾರ್ಮಲ್ ಆಗಿ ಮಕ್ಳು ಅಂತ ಹೇಳಿದ್ರೆ ಅವ್ರಿಗೇನೋ ಪ್ರೈಸ್ ಬಂದ್ರೆ ಎಲ್ರಿಗೂ ತೋರಿಸ್ಬೇಕು ಅನ್ನೋದೊಂದು ಖುಷಿ. ಯಾಕಂತ ಹೇಳಿದ್ರೆ ಅದು ತೋರಿಸಿದಾಗ ಓಕೆ ಅವ್ರು ನಮ್ಮ ಬಗ್ಗೆ ಹೊಗಳ್ತಾರೆ ಅಥವಾ ಅವ್ರ ನಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ ಅನ್ನೋದು. ಸೊ ಅದಕ್ಕೋಸ್ಕರ ಅಂತಾನೆ ಒಂದು ಸ್ಪೆಷಲ್ ಆಗಿ ಜಾಗನೇ ಕೊಟ್ಬಿಟ್ಟಿದ್ದೀರಾ. ಇಲ್ಲೇನ್ ಮಾಡಿದೀವಿ ಅಂದ್ರೆ ಅವರಿಗೆ ಪ್ರೈಸಸ್ ಇಟ್ಕೊಳ್ಳೋಕೋಸ್ಕರ ನಿಶಸ್ ತರ ಡಿಸೈನ್ ಮಾಡಿದೀವಿ. ಇಲ್ಲಿ ಆ ಕಡೆ ಈ ಕಡೆ ಬಂದು ನಿಮಗೆ ಕ್ಯಾಬಿನೆಟ್ಸ್ ಇದೆ. ಕ್ಯಾಬಿನೆಟ್ಸ್ ಬಂದು ಗ್ಲಾಸ್ ಕ್ಯಾಬಿನೆಟ್ಸ್ ಮಾಡಿದೀವಿ. ಅಂದ್ರೆ ಅವ್ರಿಗೆ ತುಂಬಾ ಪ್ರೇಷಿಯಸ್ ಆಗಿರೋ ಐಟಮ್ಸ್ ಏನಾದ್ರು ಬೇಕು ಅಂದ್ರೆ ಅವರು ಗ್ಲಾಸ್ ಕ್ಯಾಬಿನೆಟ್ಸ್ ಒಳಗಡೆ ಇಟ್ಕೊಬಹುದು. ಸೊ ಇದು ಬಂದು ಸ್ಟಡಿ ಏರಿಯಾ ಶ್ರುತಿ ಅವರೇ. ಸೊ ಈ ಸ್ಟಡಿ ಏರಿಯಾದಲ್ಲಿ ನೀವು ನೋಡಿದ್ರೆ ಇಲ್ಲಿ ಕೂಡ ನಾವು ಲೆಡ್ಜಸ್ ಮತ್ತೆ ನಿಶಸ್ನ ಡಿಸೈನ್ ಮಾಡಿದೀವಿ ಸ್ಪಾಟ್ ಲೈಟ್ಸ್ ಜೊತೆಗೆ. ಇಲ್ಲಿ ಲೆಡ್ಜಸ್ ನಿಶಸ್ ಏನಿದೆ ಇದು ಒಂದು ರಾಫ್ಟರ್ ತರ ಗೋಡೆ ಮೇಲೆ ಕಂಟಿನ್ಯೂ ಆಗಿದೆ. ಮಧ್ಯದಲ್ಲೆಲ್ಲ ನಾವು ಡಿಸೈನರ್ ವಾಲ್ ಪೇಪರ್ ಪ್ರಪೋಸ್ ಮಾಡಿದೀನಿ. ಅವರು ಏನಾದ್ರು ಅವಾರ್ಡ್ಸ್ ಅವ್ರ ಕಂಪ್ನಿಯಿಂದ ಏನೇ ಒಂದು ಗೆದ್ರೆ ಅವರು ಡಿಸ್ಪ್ಲೇ ಇಟ್ಬೋದು. ಸೊ ಇಲ್ಲಿ ವರ್ಕ್ ಸ್ಟೇಷನ್ ಬಂದು ನಾವು ಹ್ಯೂಜ್ ಆಗಿ ಒಂದು ಸಿಂಗಲ್ ವರ್ಕ್ ಸ್ಟೇಷನ್ ಡಿಸೈನ್ ಮಾಡಿದೀವಿ. ಇಲ್ಲಿ ಬಂದು ನಿಮಗೆ ಕರ್ವ್ ಶೇಪ್ ವರ್ಕ್ ಸ್ಟೇಷನ್ ಕಂಟಿನ್ಯೂ ಆಗಿದೆ. ಇಲ್ಲಿ ಬಂದು ನಿಮಗೆ ಬಾಟಮ್ ಕ್ಯಾಬಿನೆಟ್ಸ್ ಇದೆ, ಇಲ್ಲಿ ಒಂದು ಟಾಪ್ ಕ್ಯಾಬಿನೆಟ್ಸ್ ಇದೆ, ಮತ್ತೆ ಒಂದು ಎಕ್ಸ್ ಶೇಪ್ ಅಲ್ಲಿ ಬುಕ್ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಸೊ ಅವರೆಲ್ಲ ಬುಕ್ಸ್ ಕೂಡ ಇಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಹೇಳಿ. ಮತ್ತೆ ಇನ್ನೊಂದು ನಾರ್ಮಲ್ ಆಗಿ ಕೆಲಸ ಮಾಡೋರಿಗೆ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಏನಾದ್ರೂ ತುಂಬಾ ವರ್ಕ್ ಲೋಡ್ ತುಂಬಾ ಇದ್ದಾಗ ತುಂಬಾ ಟೆನ್ಷನ್ ಆಗೋದು ನಾರ್ಮಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿನೇ ನೀವು ವರಾಂಡ ಕೂಡ ಮಾಡ್ಬಿಡಿದೀರಾ. ಸೊ ಇಲ್ಲಿ ತುಂಬಾ ಯಾರಿಗೆ ಕೆಲಸ ಮಾಡಿ ಅಥವಾ ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ಸಾಕಾಗಿರುತ್ತೆ ಅವ್ರು ಇಲ್ಲಿ ಬಂದು ರೆಸ್ಟ್ ಕೂಡ ಮಾಡ್ಬೋದು ಹೊರಗಡೆ ನಿಂತ್ಕೊಂಡು. ಸೊ ಈ ಮನೆಯಲ್ಲಿ ಬೇಸಿಕಲಿ ಎಲ್ಲಾ ಬೆಡ್ರೂಮ್ ಅಲ್ಲೂ ಕೂಡ ಬಾಲ್ಕನಿ ಅನ್ನೋದು ಒಂದು ಬಿಲ್ಡರ್ ಪ್ರೊವೈಡ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಬಾಲ್ಕನಿಯಲ್ಲಿ ಹೆಂಗೆ ಅಂತ ಅಂದ್ರೆ ಅವರು ಇಲ್ಲೂ ಕೂಡ ಸ್ಟೋರೇಜ್ ನ ತಗೊಂಡಿದ್ದಾರೆ. ಇನ್ ಕೇಸ್ ಅವ್ರು ಏನಾದ್ರು ಇಲ್ಲೂ ಕೂಡ ಸ್ಟೋರೇಜ್ ಮಾಡ್ಬೇಕಂತ ಅಂದ್ರೆ ಇಲ್ಲೂ ಸ್ಟೋರೇಜ್ ಕ್ಯಾಬಿನೆಟ್ಸ್ ಇದೆ. ಇವಾಗ ವರ್ಕ್ ಮಾಡಿ ಬೇಜಾರಾದ್ರೆ ಹೊರಗಡೆ ಬಂದ್ರೆ ಒಳ್ಳೆ ಬ್ರೀಸಿ, ಒಳ್ಳೆ ಗಾಳಿ ಸಿಗುತ್ತೆ, ಮತ್ತೆ ಗಾರ್ಡನ್ ಎಲ್ಲ ಇದೆ, ಚೆನ್ನಾಗಿ ನೋಡ್ಕೊಂಡು ನಿಂತ್ಕೊಳ್ಬಹುದು. ಡೆಫಿನೆಟ್ಲಿ ಮೈಂಡ್ ನಿಜವಾಗ್ಲೂ ಫ್ರೀ ಆಗತ್ತೆ ಅಂತಾನೆ ಹೇಳಿದ್ರು. ವಿಲ್ಲಾ ಅಂತ ಬಂದಾಗ
ಬಂದಾಗ, ಒಂದು ವಿಲ್ಲಾ ಕಾನ್ಸೆಪ್ಟ್ ಅಂತ ಬಂದಾಗ ಎಲ್ಲರೂ ಕೇಳೋದು ಒಂದೇ ಒಂದು ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ ಒಂದು ಮನೇಲಿ ಒಂದು ಹೋಮ್ ಥಿಯೇಟರ್ ಇರಬೇಕು ಅಂತ. ಇವಾಗ ನಾರ್ಮಲ್ ಆಗಿ ನಾವು ಹೊರಗಡೆ ಹೋಗಿ ಮೂವೀಸ್ ನೋಡ್ತೀವಿ, ಹೌದು, ಆದ್ರೂ ಕೂಡ ಮನೇಲಿ ಒಂದು ಹೋಮ್ ಥಿಯೇಟರ್ ಇರಬೇಕು ಅಂತ. ಸೊ ಇಲ್ಲಿ ನಾವು ನೋಡಿದ್ರೆ 8 ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ಕಂಫರ್ಟಬಲ್ ಆಗಿ ಪ್ರೊಜೆಕ್ಟರ್ ಮೂಲಕ ಮೂವೀಸ್ನ ನೋಡ್ಬೋದು ಅಂತ ಹೇಳ್ಬೋದು. ಸೊ ಹೇಳಿ, ಇದನ್ನ ಯಾವ ರೀತಿ ಪ್ಲಾನ್ ಮಾಡಿದ್ರ, ಮತ್ತೆ ಇಲ್ಲಿ ಸ್ಪೀಕರ್ ಸಿಸ್ಟಮ್ ಎಲ್ಲ ಯಾವ ರೀತಿ ಇದೆ? ಓಕೆ, ಇಲ್ಲಿ ಹೋಮ್ ಥಿಯೇಟ್ರಲ್ಲಿ ಬಂದು ನಾವು ಒಂದು ಏನು ಮಾಡಿದ್ದೀವಿ ಅಂತಂದರೆ, ಫಸ್ಟು ಈ ಹೋಮ್ ಥಿಯೇಟ್ರದ್ದು ಸ್ಪೇಸ್ ನಮಗೆ ಚಿಕ್ಕದು ಅನ್ನಿಸ್ತು. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ದೀವಿ, ಒಂದು ಲೆವೆಲ್ ಅಪ್ ತೊಗೊಂಡಿದ್ದೀವಿ. ಲೆವೆಲ್ ಅಪ್ ಅಂತಂದರೆ ಆ್ಯಕ್ಚುಲಿ ಮುಂಚೆ ನಾವು ಸ್ಟೇರ್ ಕೇಸ್ ಹಿಂದೆ ಇರೋ ಜಾಗ ನಾವು ಯೂಸ್ ಮಾಡೋಂಗಿರಲಿಲ್ಲ. ಬಟ್ ನಾವು ಏನು ಮಾಡಿದ್ವಿ ಅಂದರೆ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಜಾಸ್ತಿ ಮಾಡೋಕ್ಕೋಸ್ಕರ ಆ ಸ್ಟೇರ್ ಕೇಸ್ ಪಕ್ಕ ಒಂದು ಲೆವೆಲ್ನ ರೇಸ್ ಮಾಡಿಬಿಟ್ಟು ಅಲ್ಲಿ ನಾವು 4 ಸೋಫಾ ಸೀಟರ್ ಪ್ರೊವಿಷನ್ ಮಾಡಿದ್ದೀವಿ. ಅದ್ರ ಹಿಂದ್ಗಡೆ ಬಂದು ವೇಸ್ಟ್ ಪೀಸಸ್ ಇಂದು ಡಿಸೈನಿಂಗ್ ಮಾಡಿಬಿಟ್ಟು ಸ್ಪೀಕರ್ಸ್, ರೇರ್ ಸ್ಪೀಕರ್ಸ್ ಇಟ್ಟಿದ್ದೀವಿ. ಈ ಹೋಮ್ ಥಿಯೇಟ್ರಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ ಸೌಂಡ್ ಬೌನ್ಸಿಂಗ್ ಸಿಸ್ಟಮ್ ಅಂತ ಹೇಳಿ ಒಂದು ಹೊಸದಾಗಿ ಹಾಕಿದ್ದೀವಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನಿಮಗೆ ಮಳೆ ಬರೋದಾಗ್ಲಿ ಆ ಫೀಲಿಂಗ್ ಎಲ್ಲ ಏನಾಗುತ್ತೆ ಅಂದ್ರೆ ರಿಯಲ್ ಆಗಿ ನಿಮಗೆ ಸೇಮ್ ಥಿಯೇಟರ್ ಅಲ್ಲಿ ಕುತ್ಕೊಂಡು ನಾವು ಯಾವ ರೀತಿ ಫೀಲ್ ಮಾಡ್ತೀವಿ ಅದೇ ರೀತಿ ಫೀಲ್ ಕೂಡ ಮನೆಯಲ್ಲೂ ಸಿಗುತ್ತೆ. ಇಲ್ಲಿ ಹೋಮ್ ಥಿಯೇಟರ್ದು ಫೀಲಿಂಗು ನಿಮಗೆ ಒಂದೊಂದ್ಸತಿ ಒಂದೊಂದು ಲೈಟ್ ಬೇಕು ಅಂದಾಗ ನಾವು ಸ್ಪಾಟ್ ಲೈಟ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಹೋಮ್ ಥಿಯೇಟರ್ ಅಲ್ಲಿ 3 ತರದ ಲೈಟ್ಸ್ ಯೂಸ್ ಮಾಡಿದೀವಿ. ಒಂದು ಬಂದು ಬ್ಲೂ ಕೋ ಲೈಟಿಂಗು, ಇನ್ನೊಂದು ಬಂದು ಯೆಲ್ಲೋ ಸ್ಪಾಟ್ ಲೈಟ್ಸು, ಇನ್ನೊಂದು ಬಂದು ರೇರ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಲ್ಯಾಂಪ್ ಶೇಡ್ಸ್ ನಾವು ಯೂಸ್ ಮಾಡಿದೀವಿ. 3 ಲ್ಯಾಂಪ್ಸ್ ನ ಪ್ರೊವೈಡ್ ಮಾಡಿದೀವಿ. ಮತ್ತು ಆ ಸೌಂಡ್ ಪ್ರೂಫಿಂಗ್ ಮಟೀರಿಯಲ್ ಮೇಲೆ ಆ ಲ್ಯಾಂಪ್ಸ್ ಏನು ಮಾಡುತ್ತೆ ಅಂತ ಅಂದರೆ, ನಿಮಗೆ ಒಂದೊಂದ್ಸತಿ ನೀವು ಮೂವಿ ನೋಡುವಾಗ ನನಗೆ ಫುಲ್ ಡಾರ್ಕ್ ಆಗಿ ನೋಡೋಕೆ ಇಷ್ಟ ಇಲ್ಲ ಅಂತ ಅಂದಾಗ ನೀವು ಬರೀ ಆ ಲ್ಯಾಂಪ್ ಅದು ಲೈಟ್ ಆಗಿ ಕಲರ್ನ ಕೊಡುತ್ತೆ. ನಾರ್ಮಲ್ ಆಗಿ ಚಿಕ್ಕ ಮಕ್ಳು ಅಂದಾಗ ಹೆದರ್ಕೊಳ್ತಾರೆ, ಯಾವ್ದಾದ್ರು ಹಾರರ್ ಮೂವೀಸ್ ನೋಡುವಾಗ ಮಕ್ಕಳು ಹೆದರ್ಕೊಳ್ಳೋದು ನಾರ್ಮಲ್ ಆಗಿರುತ್ತೆ, ಹಾಗಾಗಿ ಆ ಥರ ಲೈಟ್ಸ್ ಕೊಟ್ಟಿದ್ದೀವಿ. ಓಕೆ, ಇನ್ನೊಂದೇನಂತ ಹೇಳಿದ್ರೆ ತುಂಬಾನೇ ಇನೋವೇಟಿವ್ ಅನ್ಸೋದು, ಇಲ್ಲಿಂದ ಏನು ನಾವು ಹೋಮ್ ಥಿಯೇಟರ್ ಇಂದ ನಾರ್ಮಲ್ ಆಗಿ ಹೊರಗಡೆ ಹೋಗ್ಲಿಕ್ಕೆ ಅಂದ್ರೆ ನಾವು ಅಲ್ಲಿ ನಿಂತ್ಕೊಂಡು ಹೊರಗಡೆ ನಿಂತ್ಕೊಂಡು ಮಾತಾಡ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ರ. ಇದು ಕೂಡ ತುಂಬಾನೇ ಯುನಿಕ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೀವು ಇಲ್ಲಿಂದ ಹೋದ್ರೆ ನಿಮಗೆ ಡೈರೆಕ್ಟ್ ಬಾಲ್ಕನಿ ಇದೆ. ಇಲ್ಲಿ ನಿಮಗೆ ಹಂಗೆ ನೋಡಿದ್ರೆ ನಿಮಗೆ ಬಾಲ್ಕನಿ ಇರೋದು ಫೀಲಿಂಗ್ ಆಗಲ್ಲ, ಬಟ್ ನಿಮಗೆ ಇಲ್ಲಿ ಡೈರೆಕ್ಟ್ ಬಂದು ಬಾಲ್ಕನಿ ಇದೆ. ನೋಡಿದ್ರಲ್ಲ ಇಂಟೀರಿಯರ್ ಡಿಸೈನ್ಸ್ ಯಾವ ರೀತಿ ತುಂಬಾನೇ ಚೆನ್ನಾಗಿದೆ ಅಂತ. ಖಂಡಿತವಾಗ್ಲೂ ಒಂದು ಮನೆಗೆ ಇಂಟೀರಿಯರ್ ಡಿಸೈನ್ ತುಂಬಾನೇ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಮನೆ ಕಟ್ಟೋದು ಎಲ್ಲರೂ ಒಂದೇ ಒಂದ್ಸಲ ಕಟ್ತಾರೆ. ಮನೆ ಕಟ್ಟೋರಿಗೆ ಒಂದು ಕಿವಿ ಮಾತೇನು ಅಂತ ಹೇಳಿದ್ರೆ, ಇಂಟೀರಿಯರ್ ನ ಡಿಸೈನ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಎಕ್ಸ್ಪರ್ಟ್ ಗಳ ಅಡ್ವೈಸ್ ತಗೊಳ್ಳಿ. ಆಗ ಮಾತ್ರ ತುಂಬಾನೇ ಚೆನ್ನಾಗಿರುವಂತಹ ಇಂಟೀರಿಯರ್ ಡಿಸೈನ್ ಸಾಧ್ಯ ಆಗತ್ತೆ. ವಿಡಿಯೋ ಜರ್ನಲಿಸ್ಟ್ ಜಮೀಲ್ ಜೊತೆ ಶ್ರುತಿ ಯಾದವ್, ಸಮಯ ನ್ಯೂಸ್.